ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಅಂತ ಏನು ಕಾಲ್ ಫಾರ್ ಆಗಿದೆ, 1,000 ಹುದ್ದೆಗಳು. ಸೊ ಇದಕ್ಕೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬೇಕಾಗಿರೋದು 12th ಪಾಸ್ ಮಾತ್ರ, ಹಾಗೂ ಈಕ್ವಿವೆಲೆಂಟ್ ಯಾವುದೇ ಒಂದು ಈಕ್ವಿವೆಲೆಂಟ್ 12th ಪಾಸ್ಗೆ ಈಕ್ವಿವೆಲೆಂಟ್ ಆದಂತಹ ಪರೀಕ್ಷೆ. ಸೊ ಈ ಎಕ್ಸಾಮ್ಗೆ ಬೇಕಾಗುವಂತಹ ಕಂಪ್ಯೂಟರ್ ಅವೇರ್ನೆಸ್ ಪೇಪರ್ 2 ಅಲ್ಲಿ ಮೆನ್ಷನ್ ಆಗಿದೆ. ಸೊ ಆ ಪೇಪರ್ಗೆ ರಿಲೇಟೆಡ್ ಕ್ವೆಶನ್ಸ್, ದಟ್ ಈಸ್ ಮೈಕ್ರೋಸಾಫ್ಟ್ ವರ್ಡ್ ಹಾಗೂ ಪವರ್ ಪಾಯಿಂಟ್ ಅಲ್ಲಿ ಬರುವಂತಹ ಪ್ರಶ್ನೆಗಳು. ಇದೇ ತರದ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ KA ಎಕ್ಸಾಮ್ ಅಲ್ಲಿ ಬರುತ್ತೆ. ಸೊ ಈ ಪ್ರಶ್ನೆಗಳಿಂದ ನಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೆಯ ಪ್ರಶ್ನೆ, ಇನ್ MS ವರ್ಡ್ ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ಡ್ ಫಾರ್ ಸ್ಪೆಲ್ಲಿಂಗ್ ಚೆಕ್? MS ವರ್ಡಿನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ರೆ F7, F5, F10 ಹಾಗೂ F3 ಅನ್ನುವ ಆಪ್ಷನ್ಸ್ ಅಲ್ಲಿ ಸರಿಯಾದ ಉತ್ತರ ಬಂದು F7. ಸೊ ನಾವು ಈ F7 ಫಂಕ್ಷನ್ ಕೀಯನ್ನು ಪ್ರೆಸ್ ಮಾಡಿದಾಗ ಎಲ್ಲ ಸ್ಪೆಲ್ಲಿಂಗ್ಸಿನ ಇಂಗ್ಲಿಷಿನ ಸ್ಪೆಲ್ಲಿಂಗ್ಸ್ ಅನ್ನ ಚೆಕ್ ಮಾಡುತ್ತದೆ. ಸೊ ಆಪ್ಷನ್ 1 F7 is the right answer. ತದನಂತರ ನೆಕ್ಸ್ಟ್ ಕ್ವೆಶನ್, MS ವರ್ಡ್ 2010 ರಲ್ಲಿ ಹೊಂದಿಸಬಹುದಾದ ಗರಿಷ್ಠ ಫಾಂಟ್ ಗಾತ್ರ ಯಾವುದು? ಮ್ಯಾಕ್ಸಿಮಮ್ ಫಾಂಟ್ ಸೈಜ್ that can be set manually in MS Word 2010. ಸೊ ನಾವು ಡ್ರಾಪ್ ಡೌನ್ ಅಲ್ಲಿ ನೋಡಿದಾಗ 72 ಕಾಣುತ್ತದೆ. ಸೊ ಹಾಗಾಗಿ ನಾವು 72 ಅನ್ನ ಮಾರ್ಕ್ ಮಾಡಿದ್ರೆ ಅದು ತಪ್ಪಾದ ಉತ್ತರ. ಬಟ್ ಯಾಕಂದ್ರೆ ಅದು ಮ್ಯಾಕ್ಸಿಮಮ್ ಅಲ್ಲ, ನಾವು ಮ್ಯಾಕ್ಸಿಮಮ್ ಫಾಂಟ್ ಯಾವುದು ಸೆಟ್ ಮಾಡಬಹುದು ಅಂದ್ರೆ 1638 ಅನ್ನು ಮ್ಯಾನ್ಯುವಲಿ ನಾವು ಸೆಟ್ ಮಾಡಬಹುದು MS ವರ್ಡ್ 2010 ಒಂದು ವರ್ಷನ್ ನಲ್ಲಿ. 72 ನಮ್ಗೆ ಡ್ರಾಪ್ ಡೌನ್ ಅಲ್ಲಿ ಕಾಣುವುದು ಮಾತ್ರ. ಮುಂದಿನ ಪ್ರಶ್ನೆ, ಡೈಮೆನ್ಷನ್ ಆಫ್ ಲೆಟರ್ ಸೈಜ್ ಡಾಕ್ಯುಮೆಂಟ್ ಇನ್ MS ವರ್ಡ್ ಅಂದ್ರೆ ಲೆಟರ್ ಸೈಜ್ ಅನ್ನುವ ಡಾಕ್ಯುಮೆಂಟ್ಸ್, ಬಹಳಷ್ಟು ಟೈಪ್ಸ್ ಆಫ್ ಡಾಕ್ಯುಮೆಂಟ್ಸ್ ಇದೆ. ಅದರಲ್ಲಿ ನೀವು ಚೆಕ್ ಮಾಡಿದಾಗ ಲೆಟರ್ ಅನ್ನುವುದು ಒಂದು ತರಹದ ಡಾಕ್ಯುಮೆಂಟ್. ಅದರ ಸೈಜ್ ಎಷ್ಟು ಅಂತ ಕೇಳಿದ್ದಾರೆ. 8 ಇಂಚ್ ಇಂಟು 11 ಇಂಚ್, 8.5 ಇಂಟು 11.5, 8 ಇಂಟು 11.5, 8.5 ಇಂಟು 11 ಇಂಚ್. ಸೊ ಮೈಕ್ರೋಸಾಫ್ಟಿನ ವರ್ಡ್ ಸೆಕ್ಷನ್ ನಲ್ಲಿ ಪಬ್ಲಿಷ್ ಆದಂತಹ ಒಂದು ಆರ್ಟಿಕಲ್ ಇದು. ಏನಪ್ಪಾ ಆರ್ಟಿಕಲ್ ಅಂದ್ರೆ ISO 2016 ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಪ್ರಕಾರ ಸೆಂಟ್ರಲ್ ಅಮೆರಿಕನ್ ಕಂಟ್ರೀಸ್ ಅಲ್ಲಿ ಲೆಟರಿನ ಸೈಜು 8.5 ಇಂಚ್ ಇಂಟು 11 ಇಂಚ್ ಇದೆ. ದಟ್ ಈಸ್ ಯುನೈಟೆಡ್ ಸ್ಟೇಟ್ಸ್, ಕೆನಡಾ ಅಂಡ್ ಅದರ್ ನಾರ್ತ್ ಅಂಡ್ ಸೆಂಟ್ರಲ್ ಅಮೆರಿಕನ್ ಕಂಟ್ರೀಸ್ ಅಲ್ಲಿ ಈ ಸೈಜಿನ ಲೆಟರ್ ಸೈಜ್ ಆಗಿದ್ದರಿಂದ MS ವರ್ಡಿನ ಲೆಟರ್ ಸೈಜ್ ಅನ್ನುವ ಒಂದು ಡಾಕ್ಯುಮೆಂಟ್ ಏನ್ ಸೆಲೆಕ್ಟ್ ಮಾಡಿದಾಗ ಬರುತ್ತೆ, that will be 8.5 ಇಂಚ್ ಇಂಟು 11 ಇಂಚ್. ಸೊ ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಇಂದ ತೆಗೆದುಕೊಂಡಂತಹ ಒಂದು ಚಿತ್ರ. ನೆಕ್ಸ್ಟ್, which page setup can be used to create a newspaper like document in MS Word? MS ವರ್ಡಿನಲ್ಲಿ ನಾವು ಒಂದು ನ್ಯೂಸ್ ಪೇಪರ್ ತರಹದ್ದು ಪ್ರಿಂಟ್ ಮಾಡಬೇಕು. ನ್ಯೂಸ್ ಪೇಪರ್ ಅಲ್ಲಿ ಏನಿರುತ್ತೆ, ಯೂಶುವಲಿ 2 ಕಾಲಮ್, ಇಲ್ಲ ಕೆಲವಷ್ಟು ನೀವು ಎಡಿಟೋರಿಯಲ್ಸ್ ಅನ್ನ ನೋಡಿದಾಗ 1, 2, 3, 4 ಕಾಲಮ್ ಅನ್ನ ಬರೆದು ಲಾಸ್ಟ್ ಅಲ್ಲಿ ಹೆಸರನ್ನ ಬರೆದಿರ್ತಾರೆ. ಈ ತರಹದ ಒಂದು ಸೆಟಪ್ ಅನ್ನ ಮಾಡಲು ಏನನ್ನ ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಮಾರ್ಜಿನ್ಸಾ, ಟೇಬಲ್ಸಾ, ಕಾಲಮ್ಸಾ ಹಾಗೂ ಪೇಪರ್ ಸೋರ್ಸಾ ಅಂತ ಒಂದು ಪ್ರಶ್ನೆ. ಸೊ ಇಲ್ಲಿ ನೋಡಬಹುದು ನೀವು ಒಂದು ಸ್ಯಾಂಪಲ್ ಡಾಕ್ಯುಮೆಂಟ್ ನ ತೆಗೆದುಕೊಂಡು, ಸೊ ಈಗ ಇದು ನಾರ್ಮಲ್ ಆಗಿ ಪಬ್ಲಿಷ್ ಆದಂತ ಡಾಕ್ಯುಮೆಂಟ್. ಇದನ್ನ ನಾವು ಲೇಔಟ್ಗೆ ಹೋಗಿ ಕಾಲಮ್ಸ್ ಅನ್ನ 2 ಕಾಲಮ್ಸ್ ಅಂತ ಮಾಡಿದಾಗ ಇದು ನ್ಯೂಸ್ ಪೇಪರ್ ತರ ಕಾಣಲು ಸ್ಟಾರ್ಟ್ ಆಗುತ್ತೆ. ಅದೇ ನಾನು ಆಗ್ಲೇ ಹೇಳ್ದಂಗೆ ಕಾಲಮ್ಸ್ ಅಂತ ಮಾಡಿ 3 ಕಾಲಮ್ಸ್ ಅಂತ ಮಾಡಿದಾಗ 3 ಕಾಲಮ್ಸ್ ಇರುವ ಒಂದು ಆರ್ಟಿಕಲ್ ಆಗುತ್ತೆ. ಸೊ ಸರಿಯಾದ ಉತ್ತರ ಬಂದು ಕಾಲಮ್ಸ್ ಇನ ಯೂಸ್ ಇಂದ ನಾವು ನ್ಯೂಸ್ ಪೇಪರ್ ಡಾಕ್ಯುಮೆಂಟ್ ತರ ಕಾಣಲು ಮಾಡಬಹುದು.
ಮುಂದಿನ ಪ್ರಶ್ನೆ, MS ಪವರ್ ಪಾಯಿಂಟಿನಲ್ಲಿ ಶಾರ್ಟ್ಕಟ್ ಕೀ ಟು ಜಸ್ಟಿಫೈ ದ ಸೆಲೆಕ್ಟೆಡ್ ಟೆಕ್ಸ್ಟ್. ಒಂದು ಟೆಕ್ಸ್ಟ್ ಅನ್ನ, ಯಾವುದಾದ್ರೂ ಟೆಕ್ಸ್ಟ್ ಅನ್ನ ಜಸ್ಟಿಫೈ ಮಾಡಲು, ಅಂದ್ರೆ ಅದನ್ನ ಜಸ್ಟಿಫಿಕೇಶನ್ ಅಂತ ಏನ್ ಹೇಳ್ತೀವಿ, ಲೆಫ್ಟ್ ಮತ್ತು ರೈಟ್ ಬಾರ್ಡರ್ಸ್ ಅನ್ನ ಜಸ್ಟಿಫೈ ಮಾಡಲು ಏನನ್ನ ಒಂದು ಕೀಯನ್ನ ಪ್ರೆಸ್ ಮಾಡಬೇಕು. ಇದರಲ್ಲಿ ಕೆಲವಷ್ಟು ಎಲಿಮಿನೇಷನ್ ಅನ್ನ ನಾವು ಯೂಸ್ ಮಾಡಬಹುದು. ಹೇಗೆ ಅಂದ್ರೆ ಕಂಟ್ರೋಲ್ ಪ್ಲಸ್ ಐ ಅಂತ ಕೊಟ್ಟಿದ್ದಾರೆ. ಸೊ ಕಂಟ್ರೋಲು ಮತ್ತೆ ಐ ಅನ್ನ ಪ್ರೆಸ್ ಮಾಡಿದಾಗ ನಿಮ್ಗೆ ಗೊತ್ತಿರಬಹುದು ಇದು ಟೆಕ್ಸ್ಟ್ ಅನ್ನ ಇಟಾಲಿಕ್ಸ್ ಆಗಿ ಮಾಡುತ್ತೆ. ಸೊ ಆಪ್ಷನ್ 1 ಇಸ್ ರಾಂಗ್. ಕಂಟ್ರೋಲ್ ಪ್ಲಸ್ ಯು ಅಂತ ಇದೆ. ಕಂಟ್ರೋಲ್ ಮತ್ತು ಯು ಅನ್ನ ಪ್ರೆಸ್ ಮಾಡಿದಾಗ ಅದು ಯಾವುದು ಸೆಲೆಕ್ಟೆಡ್ ಟೆಕ್ಸ್ಟ್ ಅನ್ನ ಅಂಡರ್ಲೈನ್ ಮಾಡುತ್ತೆ. ಸೊ ಆಪ್ಷನ್ 2 ಇಸ್ ಆಲ್ಸೋ ರಾಂಗ್. ಕಂಟ್ರೋಲ್ ಪ್ಲಸ್ ಜೆ ಅಂತ ಇದೆ. ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಿ ಯಾರು ಕೋಡ್ ಮಾಡ್ತಿರೋರು ಕೂಡ ಎಟಿಮಾಲಜಿ ಅಂತ ಕರೀತಾರೆ. ಯಾವುದೇ ಒಂದು ವರ್ಡ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ಮೂಲ ಎಲ್ಲಿಂದ ಬಂತು ಅಂತ. ಸೊ ಕಂಟ್ರೋಲ್ ಪ್ಲಸ್ ಜೆ ಅನ್ನ ಮಾಡ್ಬೇಕಾದ್ರೆ ಅವರು ಇದು ಜಸ್ಟಿಫೈ ಇಂದ ಬಂದಿರೋದ್ರಿಂದ ಜೆ ಯೂಸ್ ಮಾಡಿರುತ್ತಾರೆ. ಸೊ ಇದು ಒಂದು ಪಾಸಿಬಲ್ ಆಪ್ಷನ್ ಅಂತ ಇಟ್ಕೊಳ್ಳೋಣ. ಕಂಟ್ರೋಲ್ ಪ್ಲಸ್ ಎಲ್ ಅಲ್ಲ, ಯಾಕೆ ಅಂದ್ರೆ ಅದು ಲೆಫ್ಟ್ ಅಲೈನ್ ಮಾಡಲು. ಸೊ ಆಪ್ಷನ್ 3 ಕಂಟ್ರೋಲ್ ಪ್ಲಸ್ ಜೆ ಮಾಡಿದಾಗ ಜಸ್ಟಿಫೈ ಆಗುತ್ತದೆ. ಸೊ ಕಂಟ್ರೋಲ್ ಮತ್ತು ಜೆ ಅನ್ನ ಪ್ರೆಸ್ ಮಾಡಿದರೆ ನಮಗೆ ಈ ಎರಡು ಸೇರಿದಾಗ ಜಸ್ಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್, which view displays the sides of the presentation as a miniature presentation? ಯಾವ ವ್ಯೂವಿನಲ್ಲಿ ಪ್ರೆಸೆಂಟೇಷನ್ನಿನ ಸ್ಲೈಡ್ಗಳು ಮಿನಿಯೇಚರ್ ರೂಪದಲ್ಲಿ ಪ್ರದರ್ಶಿಸಲಾಗುವುದು ಅಂತ ಕೇಳ್ತಾ ಇದ್ದಾರೆ. ನಾರ್ಮಲ್ ವ್ಯೂನ, ಸ್ಲೈಡ್ ಸಾರ್ಟರ್ ವ್ಯೂನ, ನೋಟ್ಸ್ ಪೇಜ ಅಥವಾ ರೀಡಿಂಗ್ ವ್ಯೂನ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವಿಲ್ಲಿ ನೋಡಬಹುದು. ಮೈಕ್ರೋಸಾಫ್ಟಿನ ಸ್ಲೈಡ್ ಸಾರ್ಟರ್ ವ್ಯೂ ಅಂದ್ರೆ ಹೇಗೆ ಕಾಣುತ್ತೆ ಅಂದ್ರೆ ಹೀಗೆ ಎಲ್ಲ ಸ್ಲೈಡ್ಗಳ ಒಂದು ಚಿಕ್ಕದಾದ ಒಂದು ಸಾರ್ಟ್ ಆಗಿರುವಂತ ವ್ಯೂ ಡಿಸ್ಪ್ಲೇಸ್ ಆಲ್ ದ ಸ್ಲೈಡ್ಸ್ ಇನ್ ಹಾರಿಜಾಂಟಲಿ ಸೀಕ್ವೆನ್ಸ್ ಥಂಬ್ನೇಲ್ಸ್ ಅಂತ ಹೇಳ್ತಾರೆ. ಸೊ ಇದು ಮಿನಿಯೇಚರ್, ಎಲ್ಲ ಚಿಕ್ಕದಾಗಿ ಮಾಡಿ ತೋರಿಸಿದಂತಹ ಒಂದು ವ್ಯೂ ಇದು. ಸೊ ಆಪ್ಷನ್ 2 ಸ್ಲೈಡ್ ಸಾರ್ಟರ್ ವ್ಯೂ ಅಲ್ಲಿ ನಮ್ಗೆ ಎಲ್ಲ ಚಿಕ್ಕದಾಗಿ ಕಾಣುತ್ತದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಇನ್ ಅ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಪೂರ್ವ ನಿರ್ಧರಿತ ಬಣ್ಣಗಳು, ಫಾಂಟ್ಗಳು ಮತ್ತು ಸ್ಲೈಡ್ಗಾಗಿ ದೃಶ್ಯ ಪರಿಣಾಮಗಳನ್ನು ಒದಗಿಸುತ್ತದೆ. ಡ್ಯಾಶ್ ಯಾವುದು ಒಂದು ವಿಜುವಲ್ ಎಫೆಕ್ಟ್ಸ್ ಆಫ್ ದ ಸ್ಲೈಡ್ಗಾಗಿ ತೋರಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸ್ಲೈಡ್ ಮಾಸ್ಟರ, ವಿಜರ್ಡ, ಥೀಮ ಹಾಗೂ ಸ್ಲೈಡ್ ಟ್ರಾನ್ಸಿಷನ್. ಸ್ಲೈಡ್ ಟ್ರಾನ್ಸಿಷನ್ ಅಲ್ಲ, ಯಾಕಂದ್ರೆ ಒಂದು ಸ್ಲೈಡಿನಿಂದ ಇನ್ನೊಂದು ಸ್ಲೈಡು ಅದು ರೈಟ್ ಅಲ್ಲಿ ಬರ್ಬೇಕಾ, ಲೆಫ್ಟ್ ಅಲ್ಲಿ ಬರ್ಬೇಕಾ, ಕೆಳಗಡೆ ಮೇಲ್ಗಡೆ, ಪಾಪ್ ಇನ್ ಪಾಪ್ ಔಟ್, ಅದು ಸ್ಲೈಡ್ ಟ್ರಾನ್ಸಿಷನ್. ಆಪ್ಷನ್ 4 ಇಸ್ ರಾಂಗ್. ಸ್ಲೈಡ್ ಮಾಸ್ಟರ್ ಅಲ್ಲ, ಯಾಕೆ ಅಂದ್ರೆ ಅದು ಒಂದು ಸ್ಲೈಡ್ಗೆ ಹಾಕಿದನ್ನ ಬೇರೆ ಎಲ್ಲ ಸ್ಲೈಡ್ಗೆ ಹಾಕುವಂತದ್ದು ಸ್ಲೈಡ್ ಮಾಸ್ಟರ್. ವಿಜರ್ಡ್ ಕೂಡ ಅಲ್ಲ. ಆಪ್ಷನ್ 3 ಥೀಮ್ ಅನ್ನುವುದು ಸರಿಯಾದ ಉತ್ತರ. ಥೀಮಿನಲ್ಲಿ ನಮ್ಗೆ ಪೂರ್ವ ನಿರ್ಧರಿತ ಕಲರ್ಗಳು, ಫಾಂಟ್ಗಳು ಹಾಗೂ ವಿಜುವಲ್ ಎಫೆಕ್ಟ್ಗಳು ಕಾಣಿಸುತ್ತದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಸೊ ಇದರೊಂದಿಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಬೇಗ ಆಗುವಂತಹ ಕಂಪ್ಯೂಟರ್ ಅವೇರ್ನೆಸ್, ಮೈಕ್ರೋಸಾಫ್ಟ್ ವರ್ಡ್ ಹಾಗೂ ಪವರ್ ಪಾಯಿಂಟಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ. ಇದೇ ತರದ ಪ್ರಶ್ನೆಗಳು KEA ನಡೆಸುವಂತಹ ಎಕ್ಸಾಮ್ ಅಲ್ಲಿ ಕೂಡ ಬರುತ್ತದೆ. ಮುಂದಿನ ವಿಡಿಯೋ ಲೆಕ್ಚರ್ ಒಂದಿಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.